ವಿದೋಷ ವಿದೋಷ ಸತ್ಸುಖಮಃ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಜ್ಞಾನೇಕತಾನಪ್ರಭಾ ಸರ್ವಪ್ರಾಭವ ಸರ್ವಪ್ರಾಭವ ಶಕ್ತಿಭೋಗಬಲ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ಸ್ಥಾನ ನಿರೋಧ ನಿತ್ಯ ನಿಯತಿ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಮಹತಾ ಮೋಕ್ಷ ಮೋಕ್ಷದಂ ಹರಿಮಜಂ ಹರಿಮಜಂ ನಿತ್ಯಂ ನಿತ್ಯಂ ಸದೋಪಾಸ್ಮಹೇ. ಸದೋಪಾಸ್ಮಹೇ. ಸರಿ, ಈಗ ಸೂರ್ಯನ ಉತ್ತರ ದಿಕ್ಕಿನಲ್ಲಿರುವ ಕಿರಣಗಳು, ಜೇನುಗೂಡಿನ ಉತ್ತರ ದಿಕ್ಕಿನಲ್ಲಿರುವಂತಹ ಮಧುನಾಡಿಗಳು, ಅದರಲ್ಲಿ ಆ ಕಿರಣಗಳಲ್ಲಿ ಅನಿರುದ್ಧ ರೂಪದ ಪರಮಾತ್ಮನಿದ್ದಾನೆ. ಇದನ್ನ ಎಲ್ಲಾ ದಿಕ್ಕಿನ ಬರ್ಕೋತ್ ಬಂದಿದ್ದೀರಿ. ಅದನ್ನ ಸುಮ್ಮನೆ ಹೇಳಿರ್ತೀನಿ ಅಷ್ಟೇ. ಈಗ ಅನ್ನಂಗ ಭಾಷ್ಯ ಒಂದು ಉಳಿದದಲ್ಲ, ಒಂಚೂರದ ಮೇಲೆ. ಹಾ, ಕರೆಕ್ಟ್. ಸ್ವಲ್ಪ ಭಾಷ್ಯ ಆಗ್ಬೇಕಾಗಿದೆ. ಏನ್ ಆಗ್ಬೇಕಾಗಿದೆ ಅಂತಂದ್ರ ಸಾಮನಾಮ ಬರ್ಬೇಕಾಯ್ತು. ಅಲ್ಲಿ ಬಂತೀಗ, ನಿನ್ನೆ ಅಲ್ಲಿ ಉಳ್ಕೊಂಡಿತ್ತು, ಅದನ್ನ ಹೇಳೋಣಂತ. ಹಾ, ಸರಿ. ಸಾಮನಾಮಾನಃ ಆದಿತ್ಯಾಃ ಮಾಶಸ ಸಮಭೋಗತಃ. ಅಲ್ಲೇನಾಯ್ತು, ಉಪಾಸನೆ ಮಾಡುವಾಗ ದ್ವಾದಶ ಆದಿತ್ಯರ ಕಥೆಯನ್ನೇ ಹೇಳಿಗತ್ತೀವಿ ನಾವು. ಸೂರ್ಯನ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಕಿರಣಗಳು, ಅಲ್ಲಿ ಪ್ರದ್ಯುಮ್ನನಿದ್ದಾನೆ. ಅಲ್ಲಿರುವಂತಹ ಆದಿತ್ಯರೇ ಜೇನು ಹುಳಗಳು, ಅವರು ಭಗವಂತನ ಪ್ರಕಟಗೊಳಿಸುವಂಥವರು. ಸಾಮವೇದವೇ ಪುಷ್ಪ, ಸಾಮವೇದಾಭಿಮಾನಿಗಳವರು ಅಂತ ನಿನ್ನೆ ಕೊನೆಗೆ ಬರ್ಕೊಂಡಿದೆ, ಹೌದಿಲ್ಲ? ಕರೆಕ್ಟ್ ಅದನ್ನ ಮುಂದೋಣ. ಈಗ ಅಂತಾರೆ, ಈ 12 ಜನ ಆದಿತ್ಯರು ಸಾಮವೇದಕ್ಕೆ ಅಭಿಮಾನಿಗಳು. ನಿನ್ನೆ ಆದ ಪಾಠವನ್ನು ಸ್ವಲ್ಪ ನನಗೆ ಮರ್ತು ಹೋಗಿದೆ ಅಂತ ನೆನಪು ಮಾಡ್ಕೋತ ಮುಂದೆ ಹೊಂಟಿವಿ ಅಂತ. ಎಲ್ಲ ಹೇಳ್ಬಾರ್ದು, ಶಿಷ್ಯರ ಬಗ್ಗೆ ಹಂಗೆಲ್ಲ ಹೇಳ್ಬಾರ್ದು. ಹಾ, ಅದಕ್ಕೆ ಆ ಸಾಮವೇದಕ್ಕೆ ಅವರ ಅಭಿಮಾನಿಗಳಾಗ್ಯಾರ. ಅವರಿಗೆ ಹೆಸರು ಸಾಮ ಅಂತ ಹೆಸರಂತ. ಯಾಕೆ ಸಾಮ ಅಂತಂದ್ರೆ, ಅವರು ತಿಂಗಳಿಗೊಬ್ಬರಂತೆ 12 ತಿಂಗಳನ್ನ ಸಮಾನವಾಗಿ ಅನುಭವಿಸುತ್ತಾರವ್ರು. ಹೀಗಾಗಿ ಸಮಾನವಾಗಿ ಮಾಸಗಳನ್ನು ಭೋಗಿಸುವುದರಿಂದ ಅವರಿಗೆ ಸಾಮವೆಂದು ಹೆಸರು. ಪ್ರತಿಯೊಬ್ಬ ಸೂರ್ಯನಿಗೂ ಒಂದೊಂದು ತಿಂಗಳು ಇರ್ತದೆ, 30 ದಿವಸ. ಅದಕ್ಕ ಸೌರಮಾನ ಬೇರೆ, ಚಾಂದ್ರಮಾನ ಬೇರೆ ಅಂತ ಹೇಳೋದು. ನಕ್ಷತ್ರಮಾನ, ಬಾರ್ಹಸ್ಪತ್ಯಮಾನ, ಇಡಾವತ್ಸರ, ಇವೆಲ್ಲ ಬೇರೆ ಬೇರೆ ಸಂವತ್ಸರಗಳನ್ನು ಹೇಳ್ತಾರೆ. ಸೂರ್ಯ ಅಂದ್ರೆ ನಾವು 30 ದಿವಸ ಆದ್ಮೇಲೆ ಒಂದ್ ತಿಂಗಳು ಆಗೋದು ಅವ್ನು ಪೂರ್ಣದಕ್ಕೆ. ಅಲ್ಲಿ ಇದು ವ್ಯತ್ಯಾಸ ಇಲ್ಲ. ಚಾಂದ್ರಮಾನದಾಗ ಹಂಗಿಲ್ಲ, 29 ಆಗ್ಬಹುದು, 28 ಆಗಬಹುದು, 31 ಆಗಬಹುದು, ತಿಥಿಗಳ ವ್ಯತ್ಯಾಸ ಆಗ್ತಿರ್ತಾವ. ಇಲ್ಲಿ ಮಾತ್ರ ಹಂಗಿಲ್ಲ, ದಿನಗಳು ಕರೆಕ್ಟಾಗಿ 30 ಇರ್ಬೇಕು ಅವರಿಗೆ. ಹಿಂಗಾಗಿ ಸಾಮನಾಮಾನ ಆದಿತ್ಯ ಮಾಶಸಃ ಸಮಭೋಗತಃ, ಎಲ್ಲರೂ ಸಮಾನವಾಗಿ ಮಾಸವನ್ನ ಭೋಗ ಮಾಡ್ತಾರಾದ್ದರಿಂದ ಅವರಿಗೆ ಅಂತ. ಇನ್ನು ಮುಂದೆ ಇಲ್ಲೇನದ ಅಂದ್ರೆ, ಆದಿತ್ಯ ಉಪಜೀವಂತಿ ವರುಣೇನ ಮುಖೇನ ಅಂತದ. ಏನ್ರಪ್ಪ, ಅಲ್ಲಿ ಮುಂದೆ ಬರ್ತದ, ಅದು ಬಂದಾಗ ಮತ್ತೆ ಸ್ಪಷ್ಟ ಆಗ್ತದೆ. ವರುಣನನ್ನ ಮುಂದೆ ಮಾಡಿಕೊಂಡು ಸಾಧನ ಮಾಡ್ತಾರ ಅಂತ ಪ್ರಶ್ನೆ. ಅಲ್ಲಿ ಇದು ಮಂತ್ರ ಇರೋದು, ವರುಣನನ್ನು ಮುಂದೆ ಮಾಡಿಕೊಂಡು ದ್ವಾದಶಾದಿತ್ಯರು ಉಪಾಸನೆ ಮಾಡ್ತಾರ ಅಂತ. ಈ ದ್ವಾದಶ ಆದಿತ್ಯರ ಯಾರ್ಯಾರು ಅನ್ನೋದೊಂದು ಬರ್ಕೋಬೇಕಲ್ಲ. ನೀನು ಬರ್ಕೊಂಡಿಲ್ಲಲ್ಲ? ಬರ್ಕೊಂಡ್ರೆ ನೀನೆ? ಹಾ, ಅಲ್ಲಿ ನೋಡ್ರಿ, ವಿವಸ್ವಾನದ ವಿಶ್ವಾಸ ಅಲ್ಲ, ಅದರಲ್ಲಿ ಕೊನೆಯಲ್ಲಿರುವಂಥವರಿಬ್ರೇನಿದ್ದಾರ, ಅವರು ಒಂದು ಪರಮಾತ್ಮ, ಒಂದು ಇಂದ್ರದೇವರಿದ್ದಾರೆ. ಆ 11ನೇದವರು ಇಂದ್ರ, 12ನೇದವರು ಪರಮಾತ್ಮ ಇದ್ದಾರೆ, ವಾಮನ ಅಥವಾ ಉಪೇಂದ್ರ. ಈಗ ಈ ದ್ವಾದಶ ಆದಿತ್ಯರು ವರುಣನನ್ನ ಮುಂದೆ ಮಾಡಿಕೊಂಡು ಈ ಪ್ರದ್ಯುಮ್ನ ರೂಪಿ ಭಗವಂತನ ಉಪಾಸನೆಯನ್ನ ಮಾಡ್ತಾರ ಅಂತ ಹೇಳಿದ್ರೆ, ಪರಮಾತ್ಮನನ್ನಂತೂ ಬಿಟ್ಟೇ ಬಿಡ್ಬೇಕಾಗ್ತದ. ಅದನ್ನ ಆಮೇಲೆ ಮಾತಾಡೋಣಂತ. ಇಂದ್ರದೇವರು ತಮಗಿಂತಲೂ ಕೆಳಗಿರುವಂತಹ ವ್ಯಕ್ತಿಯನ್ನು ಇಟ್ಟುಕೊಂಡು ಉಪಾಸನೆ ಹೆಂಗ್ ಮಾಡಿದ್ರು ಅನ್ನೋ ಪ್ರಶ್ನೆ ಬರ್ತದೆ. ಸರಿನಾ? ಈಗ ಮುಂದೆ ಯಾರನ್ನ ಮಾಡ್ತಿರ್ತಾರ, ನಮ್ಗಿಂತ ಸ್ವಲ್ಪ ಶಾಣೆ ಇದ್ದವ್ರನ್ನ, ನಮ್ಗಿಂತ ಸ್ವಲ್ಪ ಉತ್ತಮರಿದ್ದವ್ರು ಮಾಡ್ತಿರ್ತಾರ. ನಮ್ಗಿಂತ ಹಸಿ ದಡ್ಡ, ಎಬ್ಬಂಕ, ಆಮೇಲೆ ನಾವು ಹಿಂದ್ ಕ್ಲಾಸ್ ಮೇಲೆ ಏನಾದ್ರ ಗಾಡಿ ಕೂತಿರ್ತಾರಲ್ಲ ಶಾಲ್ಯಾಗ, LLB ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಅವನ್ನ ಇವ್ರು ಯಾರು ಮಾಡ್ಲಿಕ್ಕೆ ಬರುದಿಲ್ಲ. ಅಂದ ಮೇಲೆ ನೀವೇನ್ ಮಾಡ್ಬೇಕು ಅಂದ್ರ ದೊಡ್ಡವ್ರನ್ನೇ ಮಾಡ್ಬೇಕು. ಹೌದಿಲ್ರಿ ಶ್ರೀನಿವಾಸ್? LLB ಅವ್ರ ನಂತರ ಮಾಡ್ಲಿಕ್ಕೆ ಬರುದಿಲ್ಲ, ದೊಡ್ಡವ್ರ ಮಾಡ್ಬೇಕ. ಹಂಗಿದ್ದಾಗ ವರುಣನನ್ನ ಮುಂದೆ ಮಾಡಿಕೊಂಡು ದ್ವಾದಶಾದಿತ್ಯರು ಉಪಾಸನೆ ಮಾಡ್ತಾರ ಅಂದ್ರೆ ಏನರ್ಥ ಮಾಡ್ಬೇಕು? ಅದಕ್ಕ ಶ್ರೀಮದ್ ಆಚಾರ್ಯ ಭಾಷೆಯಲ್ಲಿ ಇಂದ್ರೋ ವರುಣ ಉದ್ದಿಷ್ಟ, ಇಲ್ಲಿ ಇಂದ್ರನನ್ನ ವರುಣ ಅಂತ ಕರಿಬೇಕು. ವರುಣ ಶಬ್ದಕ್ಕೆ ಅರ್ಥ ಏನು? ಇಂದ್ರ. ವರುಣ ಶಬ್ದ ಬರ್ಕೊಳ್ರಿ. ವರುಣ ಶಬ್ದದಿಂದ ಕರೆಸಿಕೊಳ್ಳುವ
ಇಂದ್ರನನ್ನು ಮುಂದೆ ಮಾಡಿಕೊಂಡು ಉಳಿದ ಆದಿತ್ಯರು ಬ್ರಾಕೆಟ್ ಒಳಗೆ ಹರಿಯನ್ನು ಬಿಟ್ಟು ಪ್ರದ್ಯುಮ್ನನನ್ನು ಉಪಾಸಿಸುತ್ತಾರೆ. ಈಗ ಪ್ರಶ್ನೆ, ಏನ್ ಪ್ರಶ್ನೆ? ವರುಣ ಶಬ್ದಕ್ಕೆ ನೀವು ಇಂದ್ರ ಅನ್ನೋ ಅರ್ಥವನ್ನು ಎಲ್ಲಿಂದ ಮಾಡಿದ್ರಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಏನು? ಇಂದ್ರೋ ವರುಣ ಉದ್ದಿಷ್ಟ ಯಜ್ಞೇಶು ವ್ರೀಯತೆ ಯತಃ ಯಸ್ಮಾತ್ ಕಾರಣಾತ್ ವ್ರೀಯತೆ ಇತಿ ವರುಣ. ಏನು ಅಂದ್ರೆ, ಒಂದು ಯಾಗದಲ್ಲಿ ಮಿಸ್ ಮಾಡಿಕೊಳ್ಳದೆ ಆಹ್ವಾನಿಸಲ್ಪಡುವಂತಹ ಏಕೈಕ ದೇವತೆ ಅಂದ್ರೆ ಇಂದ್ರ. ಗೊತ್ತಾಯ್ತಾ? ಹೆಂಗ್ ಬರಿಬೇಕು? ವ್ರೀಯತೆ ಇತಿ ವರುಣ ಅಂತ ಬರ್ಕೋಬೇಕು. ವ್ರೀಯತೆ ಇತಿ ವರುಣ. ಯಾಗಗಳಲ್ಲಿ ಒಂದು ಯಾಗದಲ್ಲಿ ತಪ್ಪದೆ ಆಹ್ವಾನಿಸಲ್ಪಡುತ್ತಾನಾದ್ದರಿಂದ ವರುಣ. ಭಾರಿ ಆಶ್ಚರ್ಯ. ಒಂದು ಯಾಗಕ್ಕೂ ಬಿಡಂಗಿಲ್ಲ ಅಂತ, ಅವನ್ಗೆಲ್ಲಾ ಯಾಗಕ್ಕೂ ಕರಿಲೇಬೇಕಂತ ಇಂದ್ರದೇವರನ್ನ. ಹಿಂಗಾಗಿ ಅವ್ರು ಊರಾಗಿರೋಕ್ಕಿಂತ ಊರ್ ಹೊರಗಿರೋ ಜಾಸ್ತಿ ಇರ್ತಿತ್ತಂತ. ಆಚಾರು ಇಂದ್ರದೇವರು ಅದಕ್ಕೆ ಬರೀ ಇವತ್ತು ಇಲ್ಲಿ ಬಂದು ಹಿಂಗ್ ಬ್ಯಾಗ್ ಇಟ್ರ ಅದಕ್ಕೆ ಮತ್ತೆ ನಾಳೆ ಒಂದ್ ಯಜ್ಞಕ್ಕೆ ಮತ್ತೆ ಬ್ಯಾಗ್ ತಗೊಂಡ್ ಹೊಂಟ್ರೆ ಹಿಂಗಿರ್ತಿತ್ತಂತ. ಅದಕ್ಕೆ ಅವ್ರಿಗೆ ವರುಣ ಅಂತ ಕರೀತಾರೆ. ಯಾಕೆ ಹಂಗಂದ್ರಿ ಅಂದ್ರೆ ಅದಕ್ಕೆ ಹೇಳ್ತಾರ, ಆದಿತ್ಯಾನಾಂ ಅಧಿಪತಿ ಸಹಿ ವಿಷ್ಣು ನಿಯೋಜಿತ. ಅವ ಈ ದ್ವಾದಶ ಆದಿತ್ಯರಲ್ಲಿ ಒಬ್ಬರನ್ನ ಪರಮಾತ್ಮನನ್ನ ಬಿಟ್ಟು ಇನ್ನುಳಿದ 11 ಮಂದಿಯಲ್ಲಿ ಇವನನ್ನೇ ಪರಮಾತ್ಮ ಅವರ ನಿಯಾಮಕನಾಗಿ ಅಧಿಪತಿಯಾಗಿ ವ್ಯವಸ್ಥೆ ಮಾಡಿದ್ದಾನಂತೆ. ಅಂದ್ರೆ ದೇವರು ಇಂದ್ರದೇವ ಈ ದ್ವಾದಶಾದಿತ್ಯರಲ್ಲಿ ನಾನು 12ನೇದವನಾದರೆ ನೀನು 11ನೇದವನಾಗಬೇಕು, ಇನ್ನು ಉಳಿದ 10 ಮಂದಿಯನ್ನ ನೀನೇ ನಿಯಂತ್ರಿಸಬೇಕು, ಅಧಿಪತಿಯಾಗಿರಬೇಕು ಅಂತ ಪರಮಾತ್ಮ ಅವರನ್ನ ನಿಯೋಜಿಸಿದ್ದಾನಂತೆ. ಗೊತ್ತಾಯ್ತಾ ಹೇಳಿದ್ದು? ಅಂದ್ಮೇಲೆ 10 + 1 11. ಈ ದ್ವಾದಶಾದಿತ್ಯರಲ್ಲಿ ಒಂದು 11ನೇದವನಾದ ಇಂದ್ರದೇವರನ್ನೇ ಮುಂದಿಟ್ಟುಕೊಂಡು ಇವರೆಲ್ಲರೂ ಕೂಡ ಉಪಾಸನೆ ಮಾಡ್ಲಿಕ್ಕತ್ತಾರ. ಅಲ್ರಿ, ಅವ್ರು 12ನೇದವ್ರು ಒಬ್ಬರನ್ನ ಬಿಟ್ರಲ್ಲ ಮತ್ತ ಅಂದ್ರೆ ವಿಷ್ಣುಸ್ತು ಉಪಾಸ್ಯ ರೂಪತ್ವ ತನೋಪಾಸಕ ಗಣೇಯತಃ. ಅವನ್ ಯಾಕೆ ಬಿಟ್ಟು ಅಂದ್ರೆ ಅವ ಉಪಾಸನೆ ಮಾಡಿಸಿಕೊಳ್ಳುವ, ಉಪಾಸನೆ ಮಾಡೋವಲ್ಲವ. ಅವನ್ ತೋಳಿಗೆ ಬರೋದೇ ಇಲ್ಲ. ಅವನ್ ಹೆಂಗ್ ತಗೋತಾರ? ಅವ ಉಪಾಸನೆ ಮಾಡೋವ, ಅಂದ್ರೆ ಉಪಾಸನೆ ಮಾಡಿಸ್ಕೊಳ್ಳೋ. ಎಲ್ಲಾರು ಉಪಾಸನೆ ಮಾಡಿದ ತಾ ಮಾಡಿಸ್ಕೊಳ್ಳೋ. ಹಿಂಗಾಗಿ 12 ಮಂದಿ ಒಳಗೆ ವಿಷ್ಣುವನ್ನ ಕೈ ಬಿಡಬೇಕು, ಅವ 11ನೇದವನ ಇಂದ್ರನ ಹಿಡ್ಕೋಬೇಕು, ಅವ ಇವರೆಲ್ಲರಿಗೂ ಅಧಿಪತಿ ಆಗ್ಯಾನದ್ರಿಂದ ವರುಣನನ್ನ ತಂದು ಇಲ್ಲಿ ಕೂಡಿಸ್ಬೇಕು. ಆಮೇಲೆ ವರುಣ ಅಂತ ಅನ್ನೋ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಮಾಡ್ರಿ. ಇಷ್ಟು ವಿಷಯ ಕಲ್ಪನೆ ಬಂತ. ಶ್ರೀಮದ್ ಆಚಾರ್ಯ ಹೇಳಿದ್ದು ಏನಂತಾತು? ಅದು ಸೂರ್ಯಮಂಡಲ. ಆ ಸೂರ್ಯಮಂಡಲದಲ್ಲಿರುವಂತಹ ಪಶ್ಚಿಮ ದಿಕ್ಕಿನ ಕಿರಣಗಳು ಅವುಗಳು ಕಪ್ಪು ವರ್ಣದ್ದಿವೆ. ಅಲ್ಲೇ ಜೇನುಗೂಡನ್ನು ಕಲ್ಪಿಸಿಕೊಂಡಾಗ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಮಧು, ಅದು ಜೇನುಗೂಡಿನ ಛಿದ್ರಗಳು ಪಶ್ಚಿಮ ದಿಕ್ಕಿನದ್ದು. ಅಲ್ಲಿ ದ್ವಾದಶ ಆದಿತ್ಯರು ಅಲ್ಲಿರುವಂತಹ ಪ್ರದ್ಯುಮ್ನನನ್ನು ಉಪಾಸನೆ ಮಾಡ್ತಾರ ಸಾಮನಾಮಕರಾಗಿ. ಯಾಕವರು ಅಂದ್ರೆ ಸಾಮವೇದಕ್ಕೆ ಅಭಿಮಾನಿಗಳು. ಪ್ರತಿಯೊಬ್ಬರು 30 ದಿನಗಳಂತೆ 12 ತಿಂಗಳುಗಳನ್ನ ಸಮವಾಗಿ ಪಾಲನೆ ಮಾಡ್ತಾರ. ಅದರಿಂದಲೂ ಸಾಮನಾಮಕರು. ಅವರು ಉಪಾಸನೆ ಮಾಡುವಾಗ ವರುಣನನ್ನ ಮುಂದೆ ಮಾಡಿಕೊಂಡು ಅಂತ ಮುಂದಿನ ಮಂತ್ರಗಳಲ್ಲಿ ಹೇಳಿದ್ದರಿಂದ ಶ್ರೀಮದಾಚಾರ್ಯ ಅಂತಾರ, ಇಲ್ಲಿ ವರುಣ ಅಂದ್ರೆ ಇಂದ್ರನ್ ತಗೋಬೇಕು. ಯಾಕಂದ್ರೆ ಕೆಳಗಿರುವಂತಹ ಆದಿತ್ಯರಲ್ಲಿ ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟ, ಧಾತ, ಸವಿತಾ, ಭಗಹ ಅಂತನ್ನುವರು ಇಂದ್ರದೇವರಿಗಿಂತಲೂ ಸಣ್ಣವರು ಅಂತ ನೀವು ಹೇಳಿಗತ್ತಿರೋ ಅಥವಾ ಏನರ ವ್ಯವಸ್ಥೆ ಇದೆಯೋ ಅಂದ್ರೆ ಪರಮಾತ್ಮ ಸಹಿ ವಿಷ್ಣು ನಿಯೋಜಿತ, ಭಗವಂತನೇ ಅವರೆಲ್ಲರಿಗಿಂತಲೂ ಇಂದ್ರನ ಉತ್ತಮ ಅಂತ ಮಾಡಿಟ್ಟಾನ. ಅಂದಮೇಲೆ ಇಲ್ಲಿ ವರುಣ ಅನ್ನೋ ಶಬ್ದಕ್ಕೆ ಇಂದ್ರದೇವರನ್ನು ತಗೋಬೇಕು ಒಂದು ಕಾರಣಕ್ಕೆ. ಎರಡನೇ ಕಾರಣಕ್ಕೆ ಏನು? ಪ್ರತಿಯೊಂದು ಯಜ್ಞದಲ್ಲೂ ಕೂಡ
ಇಂದ್ರದೇವರನ್ನ ಬಿಟ್ಟು ಯಜ್ಞ ಮಾಡ್ಲಿಕ್ಕೆ ಬರುವುದೇ ಇಲ್ಲ, ಅದರಿಂದಾಗಿ ಅವರು ವರುಣ ಶಬ್ದವಾಚ್ಯರು. ಅಲ್ರಿ ಮತ್ತೆ ಹೆಂಗಿದ್ರು ಇದ್ದೇ ಇದ್ದಾರ, ಮತ್ತ ಅವನ್ನ ಇಂದ್ರನ ಮುಖ ಮುಂದ್ ಮಾಡ್ಕೊಂಡು ಅನ್ನೋಕ್ಕಿಂತ ವಿಷ್ಣುವನ್ನ ಮುಂದ್ ಮಾಡ್ಕೊಂಡು ಅಂತ ಹೇಳೋಣ ಅಂದ್ರೆ, ಉಪಾಸನೆ ಮಾಡೋ 12 ಮಂದಿನ ಹೇಳಿಕತ್ತೀವಿ, ಇಲ್ಲಿ ಪೂಜಾ ಮಾಡ್ಕೊಂಡು ಕೂತವ್ರು 12 ಮಂದಿ ಹೆಸರು ಹೇಳಿಕತ್ತೀವಿ, ಪೂಜಾ ಮಾಡಿಸ್ಕೊಂಡವ್ರ ಹೆಸರು ಹೇಳಿಕತ್ತಿಲ್ಲ. ಆ ಪೂಜಾ ಮಾಡಿಸ್ಕೊಂಡು ವಿಷ್ಣು ಆದ್ರಿಂದ ಅವ 12ನೇದು ಬರುವುದಿಲ್ಲ, ಹಿಂಗಾಗಿ ಅವನ್ ಮುಂದೆ ಮಾಡ್ಕೊಂಡು ಅಂತ ಹೇಳಂಗಿಲ್ಲ. ಇಷ್ಟು ವಿವರಣೆ ಕೊಟ್ಟಿದ್ದಾರೆ. ಸರಿ, ಮುಂದೆ ಹೋಗೋಣಂತ. ಇನ್ನ ಇದು ಉತ್ತರ ದಿಕ್ಕಿಗೆ ಬಂತೀಗ. ನೆಕ್ಸ್ಟ್ ಬರ್ಕೊಳ್ರಿ. ಉತ್ತರ ದಿಕ್ಕು, ಸೂರ್ಯಮಂಡಲದ ಉತ್ತರ ದಿಕ್ಕಿನಲ್ಲಿರುವಂತಹ ಕಿರಣಗಳು ಹಾಗೂ ಜೇನುಗೂಡಿನ ಉತ್ತರ ದಿಕ್ಕಿನ ಛಿದ್ರಗಳು. ಉತ್ತರ ದಿಕ್ಕಿನಲ್ಲಿ ಇರುವಂತಹ ಮಧುನಾಡಿಗಳು ಅಲ್ಲಿ ಯಾರಿದ್ದಾರೆ ಅಂದ್ರೆ ಅಥರ್ವಾಂಗಿರಸಯೈವ ಮಧುಕೃತಃ. ಅಲ್ಲಿ ಅಥರ್ವಾಂಗಿರಸರು ಅನ್ನುವಂಥವರೇ ಜೇನು ಹುಳಗಳಂತ. ಯಾರವ್ರ ಅಥರ್ವಾಂಗಿರಸರು ಅಂತ ಕೇಳಿದ್ರೆ ಬೆಚ್ಚಿ ಬೀಳ್ಬೇಕಾಗ್ತದ ನಾವೆಲ್ಲ. ಈಗ ಶ್ರೀಮದಾಚಾರ್ಯರು ಮುಂದೆ ಇಲ್ಲೂ ಮತ್ತು ಮುಂದೆ ಎರಡೂ ಕಡೆಗೆ ಹೇಳುವಂತೆ ಚಂದ್ರ ಹಾಗೂ ಮರುದ್ದೇವತೆಗಳೇನಿದ್ದಾರೆ ಇವರು ಅಥರ್ವಾಂಗಿರಸ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾರೆ. ಬರೆದುಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ ಸೂರ್ಯಮಂಡಲದ ಉತ್ತರ ಕಿರಣಗಳು, ಸೂರ್ಯಮಂಡಲದ ಉತ್ತರ ಕಿರಣಗಳು ಹೆಂಗ್ ಬರ್ಕು, ಸೂರ್ಯಮಂಡಲದ ಉತ್ತರ ದಿಕ್ಕಿನಲ್ಲಿರುವ, ಮುಂದಿನ ಹೊಸಾದಿದು ಬರ್ಕೊಂಡ್ರನ ಇಲ್ಲೋ, ಹೊಸಾದ ಅಂಶ ಇದು. ಸೂರ್ಯಮಂಡಲದ ಉತ್ತರ ದಿಕ್ಕಿನಲ್ಲಿರುವ ಅತಿ ಕಪ್ಪಾದ ಕಿರಣಗಳು, ಅತಿ ಕಪ್ಪು, ಸಾದಾ ಕಪ್ಪು ಬೇರೆ, ಅತಿ ಕಪ್ಪು ಬೇರೆ. ಗೋಧಿ ಬಣ್ಣ ಇಡ್ಲಿ ಬಣ್ಣ ಅಂತ ಇರ್ತಲ್ಲ ಹಂಗ. ಗೋಧಿ ಕೆಂಪು ಅಂತಾರ, ಗೋಧಿ ಬಣ್ಣ ಸ್ವಲ್ಪ ಕಪ್ಪು ಬರ್ತಾನೆ, ಕೆಂಪು ಗೋಧಿ ಕೆಂಪು ಅತಿ ಕಪ್ಪು ಇಡ್ಲಿ ಬಣ್ಣ. ಆ ಅತಿ ಕಪ್ಪಾದ ಕಿರಣಗಳು ಹಾಗೂ ಉತ್ತರ ದಿಕ್ಕಿನಲ್ಲಿರುವ ಜೇನುಗೂಡಿನ ಛಿದ್ರಗಳು, ಅಲ್ಲಿ ಇರುವ ಅನಿರುದ್ಧನನ್ನು, ಅಲ್ಲಿ ಇರುವ ಅನಿರುದ್ಧನನ್ನು ಅಥರ್ವಾಂಗಿರಸ ಅಂದ್ರೆ, ಅಥರ್ವಾಂಗಿರಸ ಅಂತ ಬರ್ಕೊಂಡು ಚಂದ್ರ ಹಾಗೂ 49 ಮಂದಿ ಮರುದ್ದೇವತೆಗಳು ಅಥರ್ವ ವೇದ ಹಾಗೂ ಇತಿಹಾಸ ಮತ್ತು ಪುರಾಣಗಳಿಗೆ ಅಭಿಮಾನಿಗಳು. ಅದ್ಭುತವಾದ ವಿಷಯ, ಅತ್ಯದ್ಭುತವಾದ ವಿಷಯ. ಅಥರ್ವ ವೇದಕ್ಕೂ ಹಾಗೂ ಅಥರ್ವ ವೇದಕ್ಕೂ ಹಾಗೂ ಇತಿಹಾಸ. ಇತಿಹಾಸ ಅಂದ್ರೆ ಏನು ಅಂತ ನಿಮಗೆ ಕೇಳಿದ್ರೆ ನೀವು ಹೇಳ್ತೀರಿ. ಈಗ ಯಾರೊಬ್ಬರನ್ನ ಕೇಳೋಣ ಇತಿಹಾಸ ಅಂದ್ರೆ ಅಂತ ತಿಳ್ಕೊಂಡು ಹೇಳಿ ಟಕ್ ಅಂತ ಹೇಳ್ತಾರ ಅವ್ರೀಗ. ಇತಿಹಾಸ ಪುರಾಣಗಳ ಶಬ್ದದಿಂದ ಇತಿಹಾಸ ಅಂದ್ರೆ ಮಹಾಭಾರತವನ್ನ ತಗೋಬೇಕು, ಪುರಾಣ ಅಂದ್ರೆ 18 ಪುರಾಣ ತಗೋಬೇಕು. ಹಿಂಗ್ ಕೇಳಿದ. ಇತಿಹಾಸ ಅಂದ್ರೆ ಶಬ್ದಾರ್ಥ ಕೇಳಿಲ್ಲ, ಆಗಿ ಹೋದದ್ದು ಅನ್ನೋ ಅರ್ಥ ಬೇಡ ಇಲ್ಲಿ. ಇಲ್ಲೇನ್ ಬೇಕಾಗಿದೆ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಇತಿಹಾಸ ಪುರಾಣಂ ಪುಷ್ಪಂ. ಎಷ್ಟು ಅದ್ಭುತವಾದದಂದ್ರೆ ಇತಿಹಾಸ ಮತ್ತು ಪುರಾಣಗಳೇನಾಗ್ಯಾವ ಅಂದ್ರೆ ಹೂವಾಗ್ಯಾವ. ಸ್ವಲ್ಪ ತಡ್ರಿಪ್ಪ ಪುಗಳೆ, ಉದ್ದಕ ಪೇಪರು ಪೆನ್ ಅದ ಅಂತ ತಿಳ್ಕೊಂಡು ಕೈ ಅದ ಅಂತ ಬರ್ಕೋಬ್ಯಾಡ್ರಿ. ಘೋಡಾ ಮೈದಾನ ಹೇ, ಘೋಡಾ ಘಾಸ್ ಚರ್ನೆ ಗಯಾ ಹೇ ಅಂತ ತಿಳ್ಕೊಂಡು ಹೋಗಬಾರ್ದು. ಇತಿಹಾಸದಲ್ಲಿ ಮಹಾಭಾರತ ಒಂದೇ ಬರೋದಿಲ್ಲ. ಶ್ರೀಮದ್ ಆಚಾರ್ಯರ ಪ್ರಕಾರ ಮೂಲ ರಾಮಾಯಣವು ಇತಿಹಾಸದಲ್ಲಿ ಬರ್ತದೆ. ಹಯಗ್ರೀವ ರೂಪದಿಂದ 100 ಕೋಟಿ ಶ್ಲೋಕಗಳಿಂದ ರಚಿಸಲ್ಪಟ್ಟ ಮೂಲ ರಾಮಾಯಣವೂ ಇತಿಹಾಸ. 1,00,000 ಶ್ಲೋಕಾತ್ಮಕವಾದ ವ್ಯಾಸರಚಿತವಾದ ಮಹಾಭಾರತವು ಇತಿಹಾಸ. ಬರ್ದಿಟ್ಕೊಳ್ರಿ, ಇಲ್ಲಾಂದ್ರೆ ನಿಮಗೆ ಏನೇನು ಕಲ್ಪನಾ ಬರೋದಿಲ್ಲ ಎಂದು. ಬರ್ಕೊಳ್ರಿ. ಮೂಲ ರಾಮಾಯಣ ಅಂತ ಬರ್ಕೋಬೇಕು ಮೊದಲು, ಬರ್ಕೊಂಡು ಮುಂದೆ ಉಳಿದದ್ದೆಲ್ಲ ಏನ್ ಬರ್ಕೊಂಡ್ರಿ? ಇತಿಹಾಸ ಅಂದ್ರೆ ಮಹಾಭಾರತ, ಮೂಲ ರಾಮಾಯಣ. ಇತಿಹಾಸ ಅಂದ್ರೆ ಮೂಲ ರಾಮಾಯಣ ಮಹಾಭಾರತ ಬರ್ಕೊಂಡು ಹಯಗ್ರೀವ ರೂಪದಿಂದ 100 ಕೋಟಿ ಶ್ಲೋಕಗಳುಳ್ಳ 100 ಕೋಟಿ ಶ್ಲೋಕಗಳಿರುವ ರಾಮಾಯಣವನ್ನು ರಚಿಸಿದ್ದಾನೆ. ಅದುವೇ ಮೂಲ ರಾಮಾಯಣ, ಅದೂ ಇತಿಹಾಸ. ಹಯಗ್ರೀವ ರೂಪದಿಂದ ಪರಮಾತ್ಮನು 100 ಕೋಟಿ ಶ್ಲೋಕಗಳಿರುವ, ಅಂದ್ರೆ ವಿಚಾರ ಮಾಡ್ರಿ, 32 ಅಕ್ಷರಗಳಿಗೆ ಒಂದು ಶ್ಲೋಕ ಅಂತ ಕರಿತೀವಿ ಸಾಮಾನ್ಯವಾಗಿ, ಅನುಷ್ಠುಪ್ ಛಂದಸ್ ಇಟ್ಟುಕೊಂಡ್ರೆ. ಅಂಥವು 100 ಕೋಟಿ ಶ್ಲೋಕಗಳಲ್ಲಿ ರಾಮಾಯಣವನ್ನು ಬರೆದಾನಂದ್ರೆ ರಾಮದೇವ್ರ ಚರಿತ್ರೆ ಅಷ್ಟು ವಿಸ್ತಾರ ಅದ. ಅದೊಂದು ಇತಿಹಾಸ ರಾಮಾಯಣ. ಆಮೇಲೆ ಮಹಾಭಾರತ 1,00,000 ಶ್ಲೋಕಗಳಿಂದ ಕೂಡಿದ ಮಹಾಭಾರತ ವ್ಯಾಸರು ಬರೆದದ್ದು. 1,00,000 ಶ್ಲೋಕ ಬರ್ಕೊಡ್ರಿ ಶ್ರೀನಿವಾಸ್. ಯಾಕೆ 1,00,000 ಶ್ಲೋಕ? ಅದಕ್ಕೂ ಬಹಳವ. ನಮಗೀಗ 1,00,000 ಶ್ಲೋಕ ಕೊಟ್ಟಾರಷ್ಟ.
ಮಹಾಭಾರತ ವ್ಯಾಸರಚಿತವಾದದ್ದು, 1,00,000ಗಳಿಂದ ಕೂಡಿದ್ದು. ಮುಂದ ಪುರಾಣ ಅಂತ ಹೇಳಿದ್ರೆ 18 ಪುರಾಣಗಳು. ಅದರಲ್ಲಿ 6 ಸಾತ್ವಿಕ ಪುರಾಣ, 6 ರಾಜಸ ಪುರಾಣ, 6 ತಾಮಸ ಪುರಾಣ. ಅದು ಬರೋದಿಲ್ಲ ಹೇಳ್ರಿ, ಮುಂದಿನ 2 ಪೇಜ್ ಬಿಟ್ಟ ಬರೋದ್ ಬಿಡ್ರಿ. ಪಡಿಕರಮ್ಮ 6 ಸಾತ್ವಿಕ, 6 ರಾಜಸ, 6 ತಾಮಸ ಪುರಾಣಗಳು, 18 ಪುರಾಣಗಳು. ಈ 18 ಪುರಾಣಗಳಿಗೂ ಚಂದ್ರರು ಅಭಿಮಾನಿಯಾಗಿದ್ದಾರೆ, ಮರುದ್ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಮೂಲ ರಾಮಾಯಣಕ್ಕೆ ಅಭಿಮಾನಿ ಮರುದ್ದೇವತೆಗಳು, ಮಹಾಭಾರತಕ್ಕೆ ಅಭಿಮಾನಿ ಮರುದ್ದೇವತೆಗಳು, 18 ಪುರಾಣಕ್ಕೆ ಅಭಿಮಾನಿಗಳು ಮರುದ್ದೇವತೆಗಳು. ಚಂದ್ರ ಅಥರ್ವ ವೇದಕ್ಕೆ ಅಭಿಮಾನಿ, ಅಥರ್ವ ವೇದಕ್ಕೆ ಅಭಿಮಾನಿಗಳು ಮರುದ್ದೇವತೆಗಳು. ಎಷ್ಟು ವಿಷಯ ಇವೆಲ್ಲರ ಎಂದು ಕೇಳ್ಬೇಕು ನಾವೆಲ್ಲ. ಇವೊಂದು ಬರ್ಕೊಂಡ್ರನು ಭಯಂಕರ ದೊಡ್ಡವರು, ಅವರು ಭಯಂಕರ ದೊಡ್ಡವರು. ಹೌದೌದು, ಹೌದೌದು, ಕರೆಕ್ಟ್ ಕರೆಕ್ಟ್. ವೇದಗಳಿಗೂ ಹಾಗೂ ಮೂಲ ರಾಮಾಯಣ ಮತ್ತು ಮಹಾಭಾರತ ಹಾಗೂ 18 ಪುರಾಣಗಳೇನಿವೆಯೋ ಈ 18 ಪುರಾಣಗಳಿಗೂ ಕೂಡ ಏನಾಗ್ಯದ ಅಂತ ಕೇಳಿದ್ರೆ, ಈ ಮರುದ್ದೇವತೆಗಳು ಹಾಗೂ ಚಂದ್ರ ಅಭಿಮಾನಿಗಳಾಗಿದ್ದಾರ. ಅವೇ ಹೂಗಳಂತ. ತಾ ಅಮೃತಃ ಆಪಹ, ಆ ಅಥರ್ವ ವೇದದಲ್ಲಿರುವಂತಹ ಮಂತ್ರಗಳು ಹಾಗೂ ಇತಿಹಾಸ ಪುರಾಣಗಳಿರುವಂತಹ ವಾಕ್ಯಗಳು, ಇವುಗಳೇ ಹೂವುಗಳು. ಅವುಗಳಿಂದ ರಸವನ್ನ ಅವುಗಳಲ್ಲಿರುವಂತಹ ರಸ, ಅವೇ ರಸಗಳು ತೆಗೆದು ವಿಚಾರ ಮಾಡಿದಾಗ ತಸ್ಯ ಅಭಿತಪ್ತಸ್ಯ, ಹಾಗೆ ಅಭ್ಯಾಸ ಮಾಡಿದ ಮೇಲೆ ಯಾರು ಬಂದರು ಅಂದ್ರೆ ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ರಸೋ ಅಜಾಯತ್. ಅನಿರುದ್ಧ ರೂಪದ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ. ತದ್ವ್ಯಕ್ಷರತ್, ಆ ಅನಿರುದ್ಧ ರೂಪಿಯಾಗಿರುವಂತಹ ಪರಮಾತ್ಮ ಅವರಿಗೆ ಧರ್ಮ ಮೋಕ್ಷಗಳನ್ನು ಕೊಡ್ತಿದ್ದಾನೆ. ತಸ್ಯ ಆದಿತ್ಯ ಅಭಿತೋ ಅಶ್ರಯತ, ಅವ ಆದಿತ್ಯನ ಸೂರ್ಯನ ಕಿರಣಗಳಲ್ಲಿ ಇದ್ದಾನ. ತದ್ವಾ ಏದದ ಆದಿತ್ಯಸ್ಯ ಪರಃ ಕೃಷ್ಣಂ ರೂಪಂ. ಬರೆಸ್ಬಿಟ್ಟಿ ನೀವೆಲ್ಲ, ಅತಿ ಕಪ್ಪಾದ ರೂಪ ಅಂತ ತಿಳ್ಕೊಂಡೆಲ್ಲ ಬಂದದ. ಆಯ್ತಾ? ಮುಂದೆ ನೋಡ್ರಿ, ಇತಿಹಾಸ ಪುರಾಣಾನಾಂ ಸೋಮಾಧ್ಯ ಅಭಿಮಾನಿನಃ ಶಬ್ದ ಇದೆಯಾ ಅಲ್ಲಿ? ಇತಿಹಾಸ ಪುರಾಣಾನಾಂ, ಇತಿಹಾಸ ಹಾಗೂ ಪುರಾಣಗಳಿಗೆ ಸೋಮಾದ್ಯ, ಸೋಮ ಅಂದ್ರೆ ಚಂದ್ರ, ಆದಿಪದದಿಂದ ಮೊದಲಾದವರು ತಗೋಬೇಕು. ಅಲ್ಲಿ ಮುಂದಿನ ಪೇಜ್ನಾಗ ಮಾರುತಃ ಅಂತ ಬರದಾರ ಆಚಾರ್ಯರು, ಅದನ್ನ ತಗೊಳ್ರಿ ಅಷ್ಟೇ. ಅಥರ್ವಾಂಗಿರ ಸಾಂಚೈವ ಅಪ್ಯಥರ್ವಾಂಗಿರ ನಾಮಕಾಹ, ಅವರಿಗೆ ಅಥರ್ವಾಂಗಿರಸರು ಅಂತ ಹೆಸರಂತ. ಯಾಕ ಅಂದ್ರೆ ಅಥರ್ವ ಅಂದ್ರ ಅಧರಂ ವರ್ತಯತಿ ಇತಿ ಅಥರ್ವ, ಅಥರ್ವ ಏವ ಅಥರ್ವ, ಅಂಗಾನಾಂ ರಸಾಹ ಇತಿ ಅಂಗಿರಸಃ ಅಂತ ಕರೆದಿದ್ದಾರೆ. ಬರೆದುಕೊಳ್ರಿ ಏನಂತ, ಚಂದ್ರನಿಗೂ ಹಾಗೂ ಮರುತ್ತುಗಳಿಗೂ ಬರ್ಕೊಳ್ರಿ. ಚಂದ್ರನಿಗೂ ಹಾಗೂ ಮರುತ್ತುಗಳಿಗೂ ಅಥರ್ವ ಹಾಗೂ ಅಂಗಿರಸ ಎಂಬ ಹೆಸರಿದೆ. ಅಥರ್ವ ಅಂಗಿರಸ ಅನ್ನುವ ಋಷಿಗಳಿದ್ದಾರೆ. ಇಲ್ಲಿ ಚಂದ್ರನಿಗೂ ಹಾಗೂ ಮರುತ್ತುಗಳಿಗೂ ಕೂಡ ಅಥರ್ವಾಂಗಿರಸ ಅಂತ ಹೆಸರು. ಹೆಂಗ ಅಂದ್ರ ಬರ್ಕೊಳ್ರಿ, ಅಧರಂ ವರ್ತಯತಿ ಇತಿ ಅಧರ್ವ, ಅಧರಂ ವರ್ಧಯತಿ, ವರ್ತಯಂತಿ, ವರ್ಧಯತಿಲ್ಲ, ಅಧರಂ ವರ್ತಯಂತಿ, ಅಧರಂ ವರ್ತಯಂತಿ ಇತಿ ಅಧರ್ವ, ಅಧರ್ವ is equal to ಅಥರ್ವ. ಅಂಗಾನಾಂ ರಸಾಹ ಇತಿ ಅಂಗಿರಸಃ. ಬರ್ಕೊಳ್ಳಿ, ಅಂಗಾನಾಂ ರಸಾಹ ಇತಿ ಅಂಗಿರಸಃ. ಸರಿ, ಬಹಳ ಮಹತ್ವದ ಬಂತೀಗ. ಏನು ಇವೆರಡು ನಾಮಗಳನ್ನು ಹೆಂಗ್ ಸಮನ್ವಯ ಮಾಡಬೇಕು? ಅಂಗಾನಾಂ ರಸಾಹ ಇತಿ ಅಂಗಿರಸಃ ಎರಡನೇ ಶಬ್ದ. ಇವು ಎರಡೂ ಶಬ್ದಗಳನ್ನು ಎಲ್ಲಿ ಸಮನ್ವಯ ಮಾಡ್ಲಿಕ್ಕೀವಿ? ಮರುದ್ದೇವತೆಗಳಲ್ಲೂ ಹಾಗೂ ಚಂದ್ರನಲ್ಲೂ ಸಮನ್ವಯ ಮಾಡ್ಲಿಕ್ಕೀವಿ. ಯಾಕ ಅಂತ ಪ್ರಶ್ನೆ. ಅದಕ್ಕೆ ನೋಡ್ರಿ, ಚಂದ್ರ ಮತ್ತ ಅವೇನ್ ಮಾಡ್ತಾನಂದ್ರ ಆತ ಮಳೆಯನ್ನು ಸುರಿಸ್ತಾನೆ. ಚಂದ್ರ ಸಹಜವಾಗಿ ಸೂರ್ಯ ಚಂದ್ರರು ಮಳೆಯನ್ನು ಸುರಿಸುವರು ಅನ್ನೋದು ಲೋಕದಲ್ಲಿ ಪ್ರಸಿದ್ಧವಾದದ್ದು. ಇದಕ್ಕೆ ಮತ್ತ ಪ್ರಮಾಣ ಏನು ಆಧಾರ ಏನು ಅಂತ ಕೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಹೌದಾ? ಹಂಗಾರ ಅಧರಂ ಕೆಳಭಾಗದಲ್ಲಿ ಮೋಡದ ನೀರನ್ನು ವರ್ತಯಂತಿ ಕೆಳಗೆ ಸುರಿಸುತ್ತಾರಾದ್ದರಿಂದಾಗಿ ಚಂದ್ರನಿಗೆ ಅಥರ್ವ ಅಂತ ಹೆಸರು. ಇದೇ ರೀತಿಯಾಗಿ ಮರುದ್ದೇವತೆಗಳು 49 ಮಂದಿ ಆವಹ ವಿವಹ ಸಂವಹ ಪ್ರವಹ ಅನ್ನುವಂತಹ 7 ಗಣಗಳಲ್ಲಿ 7 ಮೋಡಗಳಲ್ಲಿ ನಿಂತುಕೊಂಡು ಮಳೆಯನ್ನು ಸುರಿಸ್ತಾರಾದ್ರಿಂದ ಅವರು ಅಥರ್ವ. ಕಲ್ಪನಾ ಅಂತ ಹೇಳಿದ್ದೇನೆ ಅಂತ ಹೇಳಿ. ಅಧರಂ ಅಂದ್ರೆ ಕೆಳಗಡೆಗೆ, ವರ್ತಯಂತಿ ಅಂದ್ರೆ ಕಳಿಸುವಿಕೆ. ಏನು? ಮೇಲಿನ ನೀರನ್ನ ಕೆಳಗೆ ಕಳಿಸುವಿಕೆಯಲ್ಲಿ ಯಾರು ಕೈ ಎತ್ತಿದ್ದಾರೆ ಅಂದ್ರೆ
ಚಂದ್ರ ಹಾಗೂ ಮರುದೇವತೆಗಳಿಬ್ಬರು. ಅದರಿಂದ ಅಧರ್ವನೇ ಮುಂದೆ ಅಥರ್ವ ಆಗ್ತದೆ. ಯಾಕ? ಅದು ನಿರುಕ್ತಿ. ಅದು ನಿರುಕ್ತಿಯಲ್ಲಿ ಅಧರ್ವ ಇದ್ದದ್ದು ಅಥರ್ವ ಆಗ್ತದೆ. ಒಂದು. ಎರಡನೇದು, ಇನ್ನ ಅಂಗಾನಾಂ ರಸಃ, ನಮ್ಮ ಅಂಗಗಳನ್ನು ಪ್ರೇರಿಸುತ್ತಾರೆ, ನಿಯಮಿಸುತ್ತಾರೆ. ಆದ್ರಿಂದ ಅವರಿಗೆ ಅಂಗಿರಸ ಅಂತ ಹೆಸರು. ಯಾರಿಗೆ? ಚಂದ್ರನಿಗೂ ಹಾಗೂ ಮರುದೇವತೆಗಳಿಗೆ. ಹೆಂಗ ಅಂತ ಕೇಳಿದ್ರೆ, ಚಂದ್ರ ಮನಸ್ಸೆಂಬ ಅಂಗವನ್ನು ಪ್ರೇರಣೆ ಮಾಡ್ತಾನಾದ್ರಿಂದ ಅವ ಅಂಗಿರಸ. ಇನ್ನು ಈ ಮರುದೇವತೆಗಳು ಸಪ್ತ ಧಾತುಗಳು, ದೇಹದಲ್ಲಿದ್ದ ಸಪ್ತ ಧಾತುಗಳನ್ನ ತ್ವಕ್, ಚರ್ಮ, ಮಾಂಸ, ಮೇಧಸ್ಸು, ರಕ್ತ, ಅಸ್ಥಿ ಇವುಗಳನ್ನು ಪ್ರೇರಣೆ ಮಾಡ್ತಾರಾದ್ದರಿಂದಾಗಿ ಅವರೇನು ಅಂದ್ರೆ ಅಂಗಿರಸರು. ಹಿಂಗಾಗಿ ಅಂಗಿರಸ, ಅಥರ್ವ ಅನ್ನುವಂತಹ ಹೆಸರುಗಳು ಯಾರಿಗಿದೆ ಅಂತ ಕೇಳಿದ್ರೆ ಚಂದ್ರನಿಗೂ ಹಾಗೂ ಮರುದೇವತೆಗಳಿದೆ. ಇವರು ಪುರಾಣಗಳಿಗೆ, ಮಹಾಭಾರತಕ್ಕೆ, ಆಶ್ಚರ್ಯ ಭಾಗವತಕ್ಕೆ ಇವರೆಲ್ಲ ಅಭಿಮಾನಿಗಳು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಅಧರಂ ವರ್ತಯೇಯುಸ್ತೆ ವೃಷ್ಟಿಮಂಗರಸಸ್ತಥಾ ಮನಸ್ತ್ವಾತ್ ಪ್ರಾಣರೂಪತ್ವಾತ್ ಅಥರ್ವಾಂಗಿರಸಸ್ತಥಾ. ಪ್ರಾಣಾಪಾನಾದಿ ರೂಪಗಳಾಗ್ಯಾರ ಮರುದೇವತೆಗಳು, ಅದರಲ್ಲೂ ಇದ್ದಾರಾದ್ದರಿಂದ ಅವರನ್ನ ತಿಳ್ಕೊಳ್ಬೇಕು. ಏನ್ ಹೊಸ ಹೆಸರು ಕಲ್ಕೊಂಡ್ವಿ? ಚಂದ್ರನಿಗೆ ಅಂಗಿರಸ ಅಂತ ಹೆಸರು, ಅಥರ್ವ ಅನ್ನೋ ಹೆಸರದ ಅಂತ ಒಂದು ಕಲ್ಪನಾ ಬರಲಿಲ್ಲ ಅವ್ ಮಾಡೋ ಕೆಲಸದಿಂದಾಗಿ. ಆಮೇಲೆ ಮರುದೇವತೆಗಳಿಗೆ ಅಥರ್ವ ಮತ್ತು ಅಂಗಿರಸ ಅಂತನೋ ಹೆಸರದ ಅಂತ ಅನ್ನೋದು ಒಂದು ಅದ್ಭುತವಾದದ್ದು. ಸರಿ, ಮುಂದೆ ಇನ್ನು ಕೊನೆಯ ಉಪಾಸನ ಮುಗಿಸ್ಬೋಣಂತ. ಅಥಯೇ ಅಸ್ಯ ಊರ್ಧ್ವಾರಶ್ಮಯ, ಆ ಸೂರ್ಯನಿಂದ ಮೇಲ್ಮುಖವಾಗಿ ಹೋಗುವಂತಹ ಕಿರಣಗಳು ಅವೇ ಊರ್ಧ್ವಾಹ ಮಧುನಾಡ್ಯ, ಮೇಲಿರುವಂತಹ ಜೇನುಗೂಡಿನ ಛಿದ್ರಗಳು. ಮೇಲ್ಮುಖವಾಗಿ ಹೋಗು. ಸೂರ್ಯ ಮತ್ತ ಎಲ್ಲಾ ಕಡೆ ತಿರುಗಬೇಕಲ್ಲ ಅವಂಗ, ಹೌದಿಲ್ಲೋ? ಒಮ್ನಿ ಇದ್ದಾನವ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ಕಡೆ ಇದ್ದಂತೆ ಇದು ಮೇಲೂ ಹೋಗ್ಬೇಕು. ಮೇಲು ಹೋಗುವಂತಹದ್ದು ಅಂತ ಅಂದ್ಕೂಡ್ಲೆ ಗುಹ್ಯ ಏವ ಆದೇಶ ಮಧುಕೃತಃ ಬ್ರಹ್ಮೈವ ಪುಷ್ಪ. ಅದ್ಭುತವಾದ ಮಾತು. ಏನು ಅಂದ್ರೆ ಯಾರವರು ಅಂತ ಕೇಳಿದ್ರೆ ರುಜುಯೋಗಿಗಳು, ಸರ್ವ ವೇದಾಭಿಮಾನಿಗಳಾದ ರುಜುಗಳೇ ಇಲ್ಲಿ ಜೇನ್ನೊಣಗಳಾಗಿದ್ದಾರೆ. ಅವರೇನ್ ಮಾಡ್ಯಾರ? ಆ ಮೇಲ್ಮುಖದವಾಗಿ ಬರುವಂತಹ ಕಿರಣಗಳನ್ನ ಆಶ್ರಯಿಸಿಕೊಂಡು, ಗೊತ್ತಾಗ್ಲಿಕ್ಕೆ ಏನಂತ ಹೇಳಿದ್ದು ಅಲ್ಲಿ ಹೆಂಗ್ ಬರ್ಕೊಂಡ್ರೆ ಹೆಂಗ್ ಬರ್ಕೋಬೇಕು? ಬ್ರಹ್ಮದೇವರೇ ಮೊದಲಾದ ರುಜುಗಳು, ಬರ್ಕೊಳ್ರಿ, ಬ್ರಹ್ಮದೇವರೇ ಮೊದಲಾದ ರುಜುಗಳು ಸೂರ್ಯಮಂಡಲದ ಊರ್ಧ್ವ ಕಿರಣಗಳಲ್ಲಿ ಹಾಗೂ ಜೇನುಗೂಡಿನ ಮೇಲಿನ ಛಿದ್ರಗಳಲ್ಲಿ, ಜೇನುಗೂಡಿನ ಮೇಲಿನ ಛಿದ್ರಗಳಲ್ಲಿ ಇರುವ ನಾರಾಯಣನನ್ನು ಸಮಸ್ತ ವೇದರಾಶಿಗಳೆಂಬ, ಸಮಸ್ತ ವೇದರಾಶಿಗಳು ಹಾಗೂ ಅದೇ ಈ ಪೌರುಷೇಯ ಹಾಗೂ ಅಪೌರುಷೇಯ ಎರಡು ಸಮಸ್ತ ವೇದರಾಶಿಗಳೇ ಮೊದಲಾದ ಶಾಸ್ತ್ರಗಳಿಂದ, ಶಾಸ್ತ್ರಗಳೆಂಬ ಹೂವಿನಿಂದ, ಶಾಸ್ತ್ರವೆಂಬ ಹೂವಿನಿಂದ ಮಕರಂದವನ್ನು ತಂದು ಆರಾಧಿಸಿ 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 ಅವನ ಅನುಗ್ರಹಕ್ಕೆ ಪಾತ್ರರಾಗ್ತಾರ. ನಾರಾಯಣ ಬಂದ್ಬಿಟ್ಟ ಹಿಂದೆ. ನೋಡ್ರಿ, ಈಗ ಮಂತ್ರ ಓದ್ತೀನಿ, ನೋಡ್ಕೊಳ್ರಿ ಎಲ್ಲರೂ. ವಿಷಯ ಅಂತೂ ತಿಳಿದ ಕಲ್ಪನಾ ಬಂದದ ಏನಂತ ಹೇಳಿ. ಅಥಯೇ ಅಸ್ಯ ಊರ್ಧ್ವಾ ರಶ್ಮಯ, ಮೇಲ್ಮುಖವಾಗಿ ಹರಿಯುವಂತಹ ರಶ್ಮಿಗಳವ. ತಾಯೇವ ಅಸ್ಯ ಊರ್ಧ್ವಾ ಮಧುನಾಡ್ಯ, ಅವೇ ಮೇಲಿರುವಂತಹ ಜೇನುಗೂಡಿನ ಛಿದ್ರಗಳು. ಗುಹ್ಯಾ ಏವ ಆದೇಶಾಹ ಮಧುಕೃತಃ, ಗುಹ್ಯಾದೇಶರು ಅಂತ ಹೆಸರಂತ. ಯಾರಿಗೆ ಗುಹ್ಯಾದೇಶರು ಅಂತ ಹೆಸರು ಅಂದ್ರೆ ಬ್ರಹ್ಮ ಪದವಿಗೆ ಬರುವಂತಹ ರುಜುಯೋಗಿಗಳಿಗೆ ಗುಹ್ಯಾದೇಶ ಗುಹ್ಯಾದೇಶ ಅಂತ ಹೆಸರಂತ. ಯಾಕ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರಂತಾರೆ, ಅವರು ಸರ್ವಗುಹ್ಯವಾದ ವಿಷಯವನ್ನ ಉಪದೇಶ ಮಾಡ್ತಾರೆ ಜಗತ್ತಿನಲ್ಲಾದ್ರಿಂದ ಅವರು ಗುಹ್ಯಾದೇಶರು ಅಂತ ಕರೆಸಿಕೊಳ್ಳುತ್ತಾರೆ. ಅತ್ಯಂತ ಗುಹ್ಯನಾದವನು ಯಾರು? ಪರಮಾತ್ಮನೇ. ಅವನನ್ನು ಉಪದೇಶ ಮಾಡುವರು ಇದ್ದಾರೆ. ಇರ್ಲಿ, ಅವರೇ ಮಧುಕೃತಃ ಜೇನುಳ. ಬ್ರಹ್ಮೈವ ಪುಷ್ಪಂ, ಪೌರುಷೇಯ ಹಾಗೂ ಅಪೌರುಷೇಯವಾದ ಆಗಮವೇ ಪುಷ್ಪ. ತಾ ಅಮೃತ ಅಪಹ, ಅಲ್ಲಿರುವಂತಹ ವಿಷಯ, ಅಲ್ಲಿರುವಂತಹ ವಾಕ್ಯಗಳು ಆಗ್ತವ. ತಾ ಏತೇ ಗುಹ್ಯ ಆದೇಶ ಏತದ್ ಬ್ರಹ್ಮ ಅಭ್ಯತಪನ್. ಅವ್ರು ಫಸ್ಟ್ ಕ್ಲಾಸ್ ಆಗಿ ಬ್ರಹ್ಮದೇವರೇ ಮೊದಲಾದ ಋಜುಗಣಸ್ಥರೆಲ್ಲರೂ ಕೂಡ ಪೌರುಷೇಯ ಹಾಗೂ ಅಪೌರುಷೇಯ ಆಗಮಗಳನ್ನ ಚಂದಾಗಿ ಅಭ್ಯಾಸ ಮಾಡಿದರು. ಆಗ ಅಭ್ಯಾಸ ಮಾಡಿದಾಗ ಯಶ ತೇಜ ಇಂದ್ರಿಯ ವೀರ ಮನ್ಯಾದ್ಯಂ ರಸೋಜಾಯಿತ, ನಾರಾಯಣ ರೂಪ ಅಭಿವ್ಯಕ್ತವಾಯಿತು. ತದ್ವ್ಯಕ್ಷರತ, ಆ ನಾರಾಯಣ ರೂಪಿಯಾದ ಪರಮಾತ್ಮ ಇವರೆಲ್ಲರಿಗೂ ಕೂಡ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ
ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಟ್ಟಿದ್ದಾನೆ. ತದ ಆದಿತ್ಯಮಭಿತವಾಶ್ರಯತ, ಅವ ಸೂರ್ಯನ ಮೇಲ್ಮುಖದ ಕಿರಣಗಳಲ್ಲಿ ಇದ್ದಾನೆ. ತದ್ವಾ ಇದೇದ ಆದಿತ್ಯಸ್ಯ ಮಧ್ಯೆ ಕ್ಷೋಭತ ಇವ. ಹೌದು, ಮತ್ತೆ ಎಲ್ಲಾ ಕಿರಣಗಳು ಮುಗಿದು ಹೋದು ಇಮೇಲಿದ್ದಾನ ಅಂತಂದ್ರೆ ಬಹಳ ಚಂದದ. ಆ ಸೂರ್ಯಮಂಡಲದ ಮಧ್ಯಭಾಗ ಕ್ಷೋಭತ ಇವ, ನೀವು ಬಹಳ ದಿಟ್ಟಿಸಿ ನೋಡಿದ್ರೆ ಸ್ವಲ್ಪ ಚಲನೆ ಉಳ್ಳದ್ದು ಅಂತ ಅನಿಸ್ತದೆ, ಹೌದಿಲ್ಲ? ಯಾವುದೇ ಒಂದು ವಸ್ತುವನ್ನು ಬಹಳ ಹೊತ್ತು ದಿಟ್ಟಿಸಿ ನೋಡಿದ್ರೆ ಏನಾಗ್ತದೆ? ಮೂಮೆಂಟ್ ಅನಿಸ್ತದೆ. ಅದೊಂದು ವ್ಯವಸ್ಥೆ. ಅದು ಹಂಗ ಸೂರ್ಯಮಂಡಲದಲ್ಲಿ ಮೂಮೆಂಟ್ ಇಲ್ಲದೆ ಇದ್ರು ಕೂಡ ಆ ಮೂಮೆಂಟಮ್ ಅಂದ ಆಗೋದು ಅಂತೇನದ ಅಲ್ಲ, ಅದರಲ್ಲಿ ನಾರಾಯಣ ಇದ್ದಾನ ಅಂತ ಇಟ್ಕೋಬೇಕಂತ. ಅಂಥದ್ರಲ್ಲಿ ಬಹಳ ವಿಚಿತ್ರ ಇದು. ತದ್ವಾ ಏತತ್ ಇದೇದ ಆದಿತ್ಯಸ್ಯ ಮಧ್ಯೆ ಕ್ಷೋಭತ ಇವ. ಕ್ಷೋಭತ ಇವ ಅಂದ್ರೆ ಚಲನಗೊಳ್ಳುವಂತೆ ಇದ್ದಾನ, ಅವ ಚಲನಗೊಳ್ಳುವುದಿಲ್ಲ, ಹಂಗ ಕಾಣಿಸ್ತಾನ. ತೇವಾಹ ರಸಾನ ರಸಾಹ, ಇವರೇ ರಸಗಳ ರಸರುಗಳು. ವೇದಾಹಿ ರಸಾಹ ತೇಷಾಮೇತೆ ರಸಾಹ. ಈ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ನಾರಾಯಣನಿದ್ದಾರೆ, ಇವರೇ ಜೇನು ರಸ, ವೇದಗಳ ರಸ. ತಾನಿವ ಏತಾನಿ ಅಮೃತಾನಾಂ ಅಮೃತಾನಿ, ಇವರೇ ಆ ಶಾಸ್ತ್ರಗಳಿಗೂ ಶಾಸ್ತ್ರ ಪ್ರದರಾದವರು. ವೇದಾಹಿ ಅಮೃತಾಹ ತೇಷಾಮೇತಾನಿ ಅಮೃತಾನಿ, ವೇದಗಳ ಅಮೃತ ಆದರೆ ಅವುಗಳಿಗೆ ಅಮೃತಪ್ರದರಾದವರು ಈ ಭಗವದ್ ರೂಪಗಳು ಅಂತ ಹೇಳಿದ್ದ. ಸರಿ, ಇದು ತಿಳಿತದೆ ನಿಮಗೆ. ಅಂದ್ರೆ ರಸ ಅಂತಂದ್ರೆ ರಸಗಳೊಳಗೆ ರಸನಾಗಿದ್ದಾನೆ, ಮತ್ತ ವೇದ ಅಂದ್ರೆ ವೇದೊಳಗೆ ವೇದ ಆಗ್ಯಾನ, ಶಾಸ್ತ್ರ ಅಂದ್ರೆ ಶಾಸ್ತ್ರೊಳಗೆ ಶಾಸ್ತ್ರನಾಗಿದ್ದಾನೆ ಪರಮಾತ್ಮ ಅಂತ ಇಷ್ಟ ಹೇಳಿದ್ದಾರೆ. ಬರೀಪ್ಪ ಸಿಕ್ಕಾಪಟ್ಟೆ ಭಾಷ್ಯದ ಓದೋಣಂತ ಬರ್ರಿ, ಬಡ 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 ಬರ್ರಿ ಭಾಷ್ಯಕ್ಕೆ. ಗುಹ್ಯಾದೇಶ ಬ್ರಹ್ಮಪದೇ ಬಂತ. ಗುಹ್ಯಾದೇಶ ಬ್ರಹ್ಮಪದೇ ಏ ಯೋಗ್ಯ ಬ್ರಹ್ಮಣ ಸಹ, ಯಾರು ಬ್ರಹ್ಮದೇವರು ಹಾಗೂ ಬ್ರಹ್ಮ ಪದವಿಗೆ ಯೋಗ್ಯರಾದ ಋಷಿಗಳೆಲ್ಲರೂ ಕೂಡ ಗುಹ್ಯಾದೇಶರು ಅಂತ ಕರೀತದೆ. ಯಾಕ? ಸರ್ವಗುಹ್ಯ ಉಪದೇಷ್ಟಾರಹ ಸರ್ವೇಷಾಂ ಗುರವೋ ಹಿತೆ, ಎಲ್ಲ ಗುಹ್ಯವಾದ ತತ್ವಗಳನ್ನು ಉಪದೇಶ ಮಾಡ್ತಾ ಇದ್ದರಿಂದ ಎಲ್ಲರಿಗೂ ಗುರುಗಳಾಗಿದ್ದಾರೆ. ಬ್ರಹ್ಮೇತಿ ಸರ್ವವೇದಾನಾಂ ಅನಂತತ್ವತ ಸ್ಮೃತಃ. ಇಲ್ಲಿ ಬ್ರಹ್ಮ ಅಂದ್ರೆ ವೇದ, ವೇದವನ್ನೇ ಹೂ ಅಂತೀವಿ ಅಲ್ರಿ. ವೇದಕ್ಕೆ ಬ್ರಹ್ಮ ಅಂತ ಹೆಸರು ಯಾಕ ಅಂದ್ರೆ ಅನಂತವಾಗಿದ್ದುದರಿಂದ ವೇದ. ಬ್ರಹ್ಮ ಶಬ್ದದ ಅರ್ಥ ಅನಂತ ಅಂತಿದ್ದುದರಿಂದಾಗಿ ವೇದಗಳನ್ನು ಬ್ರಹ್ಮ ಅಂತ ಕರೀತಾರ. ಸರಿ ಆಯ್ತಾ? ಏನ್ ತಿಳ್ಕೊಂಡು? ಸರಿ ಆಯ್ತೇನೋ? ವಿಷಯ ತಿಳಿತೇನೋ? ಅನಂತ ಇದ್ದುದರಿಂದ ವೇದಗಳಿಗೂ ಬ್ರಹ್ಮ ಅಂತ ಹೆಸರು. ಸ್ವಲ್ಪ ನಿಂತ್ಕೊಳ್ರಿ, ಒಂದ್ ನಿಮಿಷ ನಿಂತ್ಕೊಳ್ರಿ. ಬಹಳ ಹೊತ್ತಾಗ್ಯದ, ಪಾಪ ಉಸಿರಾಡಿಲ್ಲ, ಒಂದ್ ನಿಮಿಷ ಉಸಿರಾಡ್ರಿ. ಏನು ಏನು ಆನಂದ ಅವ್ರು ಉಸಿರಾಡ್ರಿ ಅಂದ್ರೆ, ಈಗ ಇದು ಮಧುವಿದ್ಯಾ ಅಂತ ಉಪಾಸನೆ ಮಾಡ್ಲಿಕತ್ತೀವಿ, ಹೌದಾ? ಮಧುವಿದ್ಯಾ ಅಂತ ಉಪಾಸನೆ ಮಾಡ್ಲಿಕತ್ತೀವಿ. ಮಧು ಅಂತ ಅನ್ನೋ ಶಬ್ದಕ್ಕ ಜೇನು ಅಂತ ಅರ್ಥ ಮಾಡಿದ್ದೇವೆ ನಾವು, ಜೇನು ಅಂತ ಅರ್ಥ ಮಾಡಿದ್ದೇವೆ. ಅವಾಗ ಅರ್ಥ ಮಾಡುವಾಗ ಏನ್ ಮಾಡೀವಿ ಅಂದ್ರೆ, ಹೂವುಗಳಲ್ಲಿ ಇರುವಂತಹ ಮಕರಂದವನ್ನ ತಂದು ಜೇನ್ನೊಣಗಳು ಈ ಜೇನುಗೂಡಿನಲ್ಲಿ ಇರ್ತಾವ ಅಂತೆಲ್ಲ ಹೇಳಿದ್ದೀವಿ. ಸರಿ, ಈಗ ಕೊನೆಗೆ ಉಪಾಸನೆ ಏನ್ ಮಾಡ್ಲಿಕತ್ತದ ಅಂದ್ರೆ, ವೇದ ರಾಶಿಗಳೇ ದೊಡ್ಡದಾದ ಹೂವದು. ಅದರಲ್ಲಿ ಎಷ್ಟು ಮಕರಂದ ಅದ, ಎಷ್ಟು ಮಕರಂದ ಅದ ಅಂದ್ರೆ ಸಿಕ್ಕಾಪಟ್ಟೆ ಮಕರಂದ ಅದ. ಯಾಕಂದ್ರೆ ವೇದ ಅನಂತ ಅದ. ಅಂದ್ರೆ ಈಗ ಏನ್ ಮಾಡಿದ್ರು, ಹಿಂದ ಪ್ರತ್ಯೇಕ ಹೇಳಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅಂತ ಪ್ರತ್ಯೇಕ ಹೇಳಿದ್ರು. ಇಲ್ಲಿ ರುಜುಗಣಸ್ಥರ ಎಂಬ ಜೇನು ಹುಳಕ್ಕೆ ಬರುವಾಗ ಸಕಲ ವೇದಗಳೇ ಅವರಿಗೆ ಪುಷ್ಪವಾಗಿ ಬಿಡ್ತು. ಗೊತ್ತಾಯ್ತಾ? ಪೌರುಷೇಯ ಹಾಗೂ ಅಪೌರುಷೇಯವಾದ, ಹಿಂದೆ ಇತಿಹಾಸ ಪುರಾಣ ಬಂದದ, ಭಾಗವತ ಎಲ್ಲ ಬಂದಾವ. ಆ ಪೌರುಷೇಯ ಹಾಗೂ ಅಪೌರುಷೇಯವಾದ ಆಗಮಗಳೇ ದೊಡ್ಡದಾದ ಹೂವು. ಆ ಹೂಗಳಲ್ಲಿರುವಂತಹ ಮಕರಂದವನ್ನ ತೆಗೆದುಕೊಂಡು ಬರುವಂಥವರು ಯಾರು ಅಂತ ಕೇಳಿದರೆ, ಗುಹ್ಯಾದೇಶ ಅಂತ ಹೆಸರಿನಲ್ಲಿರುವ ಬ್ರಹ್ಮದೇವರ ಜೊತೆಗಿನ ಎಲ್ಲಾ ರುಜುಗಣಸ್ಥರು, ವಾಯುದೇವರು, ಮುಂದಿನವರು ಎಲ್ಲರೂ ತೆಗೆದುಕೊಂಡು ಬರ್ತಾರೆ. ಬಂದ್ಮೇಲೆ ಏನ್ ಮಾಡ್ತಾರ ಅಂದ್ರೆ, ಆ ಜೇನುಗೂಡಿನಲ್ಲಿರುವಂತಹ ಹೋಗಿ ಸಂಗ್ರಹ ಮಾಡ್ತಾರೆ. ಅಲ್ಲಿದ್ದ ಆ ರಸ, ಮೇಲ್ಭಾಗದಲ್ಲಿದ್ದ ಚಿತ್ರಗಳ ರಸ ಜಿನುಗುತ್ತದೆ. ಯಾವ್ದು ರಸ ಜಿನುಗುವುದು ಅಂದ್ರೆ ನಾರಾಯಣನೆಂಬ ರಸ ಜಿನುಗುತ್ತದೆ. ಸರಿ ಆಯ್ತಿಲ್ಲ? ಇಷ್ಟು ವಿಷಯ ಕೇಳ್ಕೊಂಡ್ರಿ ಈಗ ನೀವು. ಸರಿ, ಈಗ ಈ ಗುಹ್ಯಾದೇಶ ಅಂತ ಕರೆಸಿಕೊಂಡವರಲ್ಲಿ ಒಬ್ಬರು ಯಾರು ಅಂತ ಕೇಳಿದರೆ ವಾಯುದೇವರು, ಹೌದಾ? ಆ ವಾಯುದೇವರು ಮಧುವಿದ್ಯೆಯಲ್ಲಿ ಈ ಭಾಗದಲ್ಲಿ ಇದ್ದು ಉಪಾಸನೆ ಮಾಡ್ತಾರ ಅಂತಂದ್ರೆ, ಮಧ್ವ ಆಚಾರ್ಯರು ಅನ್ನುವಲ್ಲಿ ಮಧು ಅಂದ್ರೆ ಜೇನು. ಯಾವ ಜೇನು ತಗೊಂಡ್ಬರ್ತಾರ ಅವರು? ಎಲ್ಲಿಂದ ಮಕರಂದವನ್ನು ತೆಗೆದುಕೊಂಡು ಬರ್ತಾರವರು ಅಂದ್ರೆ, ಇತಿಹಾಸ ಪುರಾಣವೆಂಬ ಪೌರುಷೇಯ ಆಗಮಗಳು ಹಾಗೂ ವೇದವೆಂಬ ಅಪೌರುಷೇಯ ಆಗಮಗಳಲ್ಲಿರುವಂತಹ ಎಲ್ಲಾ ಮಕರಂದವನ್ನ ಹೀರಿಕೊಂಡು ಬಂದು ಜೇನುಗೂಡಿನ ಮೇಲ್ಭಾಗದಲ್ಲಿರುವ ಛಿದ್ರಗಳಲ್ಲಿ ಅದನ್ನ ಮಧು ಸ್ಥಾಪನೆಯನ್ನು ಮಾಡ್ತಾರೆ.
ಆ ಮಧುವನ್ನ ಸ್ಥಾಪನೆ ಮಾಡಿ ನಾರಾಯಣನೆಂಬುವಂತಹ ಜೇನುತುಪ್ಪವನ್ನ ಎಲ್ಲರಿಗೂ ಹಂಚುವ ಆಚಾರ್ಯರು ಮಧ್ವ ಆಚಾರ್ಯರು ಆಗಿದ್ದಾರೆ. ಅದಕ್ಕೆ ಅವರಿಗೆ ಗುಹ್ಯಾದೇಶ ಅಂತ ಹೆಸರು. ಗುಹ್ಯವನ್ನ ಆದೇಶ ಮಾಡ್ತಾರೆ. ಅದಕ್ಕ ವ್ಯಾಸರಾಜರು ಸ್ತೋತ್ರ ಮಾಡುವಾಗ ಶ್ರೀಮದಾಚಾರ್ಯನ ಆನಂದ ತೀರ್ಥೋಪದಿಷ್ಟೋ ನಿಧಿ, ಅವು ನಿಧಿಯನ್ನು ತೋರಿಸೋರು, ನಿಧಿ ಆಚಾರ್ಯರು ಅಂತ ಹೆಸರು ಅವರಿಗೆ. ಹಿಂಗಾಗಿ ಗುಹ್ಯಾದೇಶ ಅಂತ ಹೆಸರು. ನೋಡ್ರಿ, ಋಜುಗಣಸ್ಥರೆಲ್ಲ ಈ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಮತ್ತ ವಾಯುದೇವರಿದ್ದಾರೆ, ಅವರೆಲ್ಲರೂ ಜೇನುಹುಳಗಳು. ಅವರು ಸಂಗ್ರಹ ಮಾಡುವ ಹೂವು ಯಾವುದು ಹೂವು ಅಂದ್ರೆ ವೇದಗಳು. ಸಂಗ್ರಹ ಮಾಡಿದ ಮಧು ಅಂದ್ರೆ ನಾರಾಯಣ ರೂಪಿಯಾದ ಪರಮಾತ್ಮ. ಅದಕ್ಕೆ ಶ್ರೀಮದಾಚಾರ್ಯ ತಮ್ಮ ಎಲ್ಲಾ ಗ್ರಂಥಗಳಲ್ಲೂ ನಾರಾಯಣ ರೂಪದ ಸ್ತೋತ್ರವನ್ನು ಮಾಡ್ತಾರೆ. ಅವರು ಉಳಿದ ರೂಪಗಳ ಸ್ತೋತ್ರ ಮಾಡಿಲ್ಲ, ನೆನಪಿಟ್ಟುಕೊಡ್ರಿ, ಲಕ್ಷ್ಯ ಕೊಟ್ಟು ನೋಡ್ಕೊಳ್ರಿ. ಎಲ್ಲಾ ಕಡೆಗೂ ನಾರಾಯಣಂ ಗುಣೈ ಸರ್ವೈ ದೇವಂ ನಾರಾಯಣಂ ನತ್ವ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಗಂ. ಎಲ್ಲಾ ಕಡೆಗೂ ಕೂಡ ನಾರಾಯಣ ನಾರಾಯಣ ಅಂದ್ರೆ ಆ ಮಧುವಿದ್ಯೆಯಲ್ಲಿ ಏನವರು ಉಪಾಸನೆ ಮಾಡಿಕೊಂಡು ನಾರಾಯಣನದ ಅದನ್ನ ತಲೆಯಾಗಿಟ್ಕೊಂಡು ಎಲ್ಲ ಕಡೆಗೂ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ಗ್ರಂಥಗಳು. ಅಪರೂಪಕ್ಕೆ ಒಂದೆರಡು ಕಡೆ ಬೇರೆ ಇರಬಹುದು, ಅದು ಇದಕ್ಕದ ಅಪವಾದ ಅಂಬೋದಕ್ಕೆ ಇಟ್ಕೊಂಡಿರ್ಬೇಕಷ್ಟೇ. ಹೀಗೆ ಅಂತ ತಿಳ್ಕೊಳ್ಬೇಕು. ಋಗ್ವೇದಾದೀಂ ಸ್ತುತೆ ದೇವ ಅಜ್ಞಾದ ಸಂವ್ಯಚಾರಯನ್. ಋಗ್ವೇದ ಮೊದಲಾದವುಗಳಿಗೆ ಆ ದೇವತೆಗಳು, ಅಗ್ನಿ ಮೊದಲಾದ ದೇವತೆಗಳು ಸಂವ್ಯಚಾರಯನ್, ಅವಕ ಅಭಿಮಾನಿಗಳಾಗಿ ಆಯಾ ವೇದಗಳನ್ನು ಚಂದಾಗಿ ಅಭ್ಯಾಸ ಮಾಡಿದ್ದಾರೆ. ಮಧು ಬ್ರಹ್ಮ ವ್ಯಕ್ತಿಕೃತ್ವಾತ್ತೇ ವೈ ಮಧುಕೃತ ಸ್ಮೃತಃ. ಮಧು ಅಂದ್ರೆ ಪರಮಾತ್ಮ, ಅದನ್ನ ವ್ಯಕ್ತೀಕರಣ ಅಭಿವ್ಯಕ್ತಿ ಮಾಡುವಂತಹದ್ದಾದ್ದರಿಂದ ದೇವತೆಗಳನ್ನ ಮಧುಕೃತ ಜೇನುಹುಳ ಅಂತ ಕರೆದಿದ್ದಾರೆ. ಇಷ್ಟು. ಜ್ಞಾನ ಪೋಷಕರತ್ವಾತ್ತು ವೇದಾಹ ಪುಷ್ಪಾಭಿಧಾ ಸ್ಮೃತಾಹ. ವೇದಗಳಿಗೆ ಪುಷ್ಪ ಅಂತ ಹೆಸರು ಯಾಕೆ ಅಂತ ಒಂದು ಪ್ರಶ್ನೆ ಶ್ರೀಮದಾಚಾರ್ಯ. ವೇದಗಳಿಗೆ ಪುಷ್ಪ ಅಂತ ಹೆಸರು ಯಾಕೆ ಅಂದ್ರೆ ಹಿಂಗ್ ಬರ್ಕೋಬೇಕು. ಏನ್ ಬರ್ಕೋಬೇಕು ಅಂದ್ರೆ, ಪೋಷಕಗಳು ಪೋಷಣೆಗೈಯುತ್ತವೆ. ಪೋಷಕಗಳು ಅಂತ ಬರ್ಕೊಂಡು ಪೋಷಣೆಗೈಯುತ್ತವೆ ಅಂತ ಬರ್ಕೊಂಡ್ಬಿಡಿ ಸುಮ್ಮನೆ. ಪೋಷಣೆಗೈಯುತ್ತವೆ, ಆದ್ದರಿಂದ ಪುಷ್ಪ. ಸರಿನಾ? ಪುಷ್ಪ ಅಂದ್ರೆ ಅಂತ ಅರ್ಥ ಆಯ್ತಾ? ಪೋಷಣೆಗೈಯುತ್ತವೆ, ಆದ್ದರಿಂದ ಪುಷ್ಪ. ಸರಿನಾ? ಯಾವುದಕ್ಕ? ವೇದಗಳಿಗೆ ಪುಷ್ಪ ಅಂತ ಕರಿಬೇಕು. ಬರ್ಕೊಳ್ರಿ. ವೇದಗಳು ನಮಗೆ ಇರುವ ಜ್ಞಾನದ ಪೋಷಣೆಯನ್ನು ಮಾಡುತ್ತಿದ್ದರಿಂದ, ವೇದಗಳು ನಮಗೆ ಇರುವ ಜ್ಞಾನದ ಪೋಷಣೆಯನ್ನು ಮಾಡುತ್ತಾ ಇದ್ದರಿಂದ ಅವುಗಳಿಗೆ ಪುಷ್ಪವೆಂದು ಹೆಸರು. ಯಾಕೆ ವೇದಗಳಿಗೆ ಪುಷ್ಪ ಅಂತ ಹೆಸರು ಬಂತು ಅಂದ್ರೆ, ಅವು ಪೋಷಣೆ ಮಾಡ್ತಾವ. ಏನ್ ಪೋಷಣೆ ಮಾಡ್ತಾವ? ಜ್ಞಾನಕ್ಕೆ ಪೋಷಣೆ ಮಾಡ್ತಾವ. ಈ ಸುಮ್ಮನೆ ಒಂದ್ ದೃಷ್ಟಾಂತ ಹೇಳೋಣಂತೆ. ಮನಿ ಅಂಗಳದಾಗ ಗಿಡ ಹಚ್ಚಿ ಬಿಟ್ಟು ನಿಮ್ ಪಾಡಿ ನೀವು ಊರಿಗೆ ಹೋದ್ರಿ ಅಂತ ಇಟ್ಕೊಳ್ರಿ. ಬಂದ ಮೇಲೆ ಗಿಡ ಇರ್ತದೋ? ಗಿಡ ಸತ್ತು ಹೋಗಿರ್ತದ. ಯಾಕೆ ಸತ್ತು ಹೋತು ಗಿಡ ಅಂತ ಕೇಳಿದ್ರೆ, ಗಿಡಕ್ಕೆ ಕೇಳ್ರಿ, ಆಮೇಲೆ ಬಾಜು ಕುತ್ಕೊಂಡು ಗಿಡವೇ ಯಾಕೆ ನೀನು ಸತ್ತದ್ದು ಅಂತ ಕೇಳ್ರಿ. ಅದು ಹೇಳ್ತದೆ ಗಿಡ, ನೀನು ನನಗೆ ಸ್ವಲ್ಪ ದಿವಸ ನೀರು ಬಿಟ್ಟಿದ್ರೆ ಮೊದಲು, ಈಗ ನೀರು ಬಿಡೋ ಪ್ರಸಂಗ ಬರ್ತಿದ್ದಿಲ್ಲ. ಪೋಷಣೆ ಮಾಡಬೇಕು. ಮೊದಲು ನೀನು ಪೋಷಣೆಯನ್ನ ಮಾಡಿದರೆ, ಗಿಡಗಳ ಪೋಷಣೆ ಅಂತಾರ್ಲಿ, ಮತ್ತೆ ನೀರ್ ಹಾಕೋದು, ಗೊಬ್ಬರ ಹಾಕೋದು, ಬಿಸಿಲು ಬೆಳಕು ಸುತ್ತಮುತ್ತಲಿದ ಕಸ ಕಡ್ಡಿ ಎಲ್ಲ ತೆಗೆಯೋದಕ್ಕೆ ಪೋಷಣ ಅಂತ ಕರೀತಾರೆ. ಹಾಗಾದರೆ ನಮ್ಮ ಜ್ಞಾನ ಏನಿದೆ ಅದು ಸ್ವರೂಪತಃ ಇದ್ದ ಜ್ಞಾನದ ವೃತ್ತಿ ಜ್ಞಾನವಾದ. ಇದಕ್ಕೆ ಚಂದ ಪೋಷಣೆಯನ್ನು ಕೊಡುವುದು ಯಾವುದು ಅಂದ್ರೆ ವೇದಗಳು. ಅದರಿಂದ ಪೋಷಕಗಳಾದದ್ದರಿಂದಾಗಿ ವೇದಗಳಿಗೆ ಏನ್ ಕರೆದಾರ ಅಂದ್ರ ಪುಷ್ಪ ಅಂತ ಕರೆದಾರ. ತಿಳಿತಾ? ಓಕೆನಾ? ಈಗ ಮುಂದೆ ಹೋಗ್ಬೇಡ್ರಿ. ಈಗ ಒಂದ್ ಮಜಾ ಹೇಳ್ತೀನಿ ಕೇಳ್ರಿ. ಏನ್ ಮಜಾ ಹೇಳ್ತೀನಿ? ಅವ ಕೃಷ್ಣ ಇದ್ನಲ್ಲ, ಯಾವ ಕೃಷ್ಣವ? ಇವತ್ತು ಸಾಯಂಕಾಲ ಪ್ರವಚನ ಬರ್ತಾನ ಅವ ಕೃಷ್ಣ. ಅವೇನ್ ಮಾಡಿದ ಅಂದ್ರ ಭಗವದ್ಗೀತೆ ಒಳಗೆ ಒಂದು ಮಾತು ಅಂದ್ಬಿಡ್ತಾರೆ. ಅವ ಪುಣ್ಯಾತ್ಮ ಧಡಲ್ ಅಂತ ಒಂದು ಮಾತು ಅಂದ್ಬಿಟ್ಟ. ಏನು ಬಿಂದಣ್ಣ? ಏನಂತ? ನನಗ ಯಾರು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹತಂ ಅಶ್ನಾಮಿ ಪ್ರಯತಾತ್ಮಭಿ ಅಂದ್ಬಿಟ್ಟ ಶ್ರೀನಿವಾಸ್. ನಂಗೆ ಯಾರು ಪತ್ರ ಪುಷ್ಪ ತಿಳಿತೇನೆ ಏನಂತ ಹೇಳುದು, ಫಲ ನೀರು ಕೊಡ್ತಾರ, ನಾನು ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತಂದ್ರ, ಇಲ್ಲಿ ಪುಷ್ಪ ಅಂತ ಯಾವ್ದಕ್ ಕರೆದೀವಪ್ಪ ನಾವೀಗ? ವೇದಗಳಿಗೆ ಪುಷ್ಪ ಅಂತ ಕರೆದೀವಿ. ಪತ್ರಂ ಪುಷ್ಪಂ ಫಲಂ ತೋಯಂ. ಮಿಸ್ಟರ್ ಸರಾಫ್,
ಪುಷ್ಪ ಅಂದ್ರೆ ಏನಾಯ್ತು ಈಗ ವೇದಗಳಾಯ್ತು. ಹಾಗಾದ್ರೆ ನನಗೆ ಯಾರು ಪುಷ್ಪಗಳನ್ನ ಕೊಡ್ತಾರೋ ಅದನ್ನ ಸ್ವೀಕಾರ ಮಾಡ್ತೀನಿ ಅಂದ್ರೆ ಯಾರು ವೇದಗಳನ್ನ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೋ ಅದನ್ನ ನಾನು ತಗೊಳ್ತೀನಿ ಎಂದು ಬಿಟ್ಟ. ನೀರು ನೀರು ಇಷ್ಟ ಅರ್ಥ. ಕಲ್ಪನಾ ತೋಯಿಸ್ತದ ಅದರಿಂದ ತೋಯ ಅದು ಏನು ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಮ ಆಯ್ತ. ಪುಷ್ಪ ಅಂದ್ರೆ ಏನಾಯ್ತು ಈಗ ವೇದ ಅಂತ ಇಲ್ರಿ ಈಗ ಸರಿ. ಇನ್ನು ಫಲ ಕೊಡ್ರೆ ನನಗೆ ಬಹಳ ಸಂತೋಷ ಆಗ್ತದ. ನಾವು ಏನ್ ಫಲ? ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದ ಮೃತ ದ್ರವ ಸಂಯುತಂ. ಭಾಗವತವನ್ನ ಹಣ್ಣು ಅಂತ ಕರೆದಾರ್ರಿ. ಅದು ಗಿಳಿ ಕಚ್ಚಿದ ಹಣ್ಣು ಅಂದ್ರೆ ಹಂಗಾರ ಫಲ ಕೊಡ್ರಿ ಅಂತಂದ್ರೆ ಏನ್ ಕೊಡಂತಾನ ದೇವರು. ಸೊ ಭಾಗವತ್ ಕೇಳ್ರು ಅದ ನಂಗೆ ಬಹಳ ಪ್ರೀತಿ ಅಂದ. ಹೂ ಕೊಡ್ರಿ ಅಂತ ಸ್ವಲ್ಪ ವೇದ ಓದ್ರಿಯೋ ಅಂದ. ವೇದ ಓದಿದ್ರೆ ಹೂ ಎರಿಸಿದಂಗ ದೇವರಿಗೆ, ಭಾಗವತ್ ಕೇಳಿದ್ರೆ ಹಣ್ಣು ಕೊಟ್ಟಂಗ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ನಾಳೆ ಮತ್ತೆ ಮುಂದಿನ ಹೇಳೋಣ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಅಂದ್ಕೊಳ್ಳಿ. ಪುಷ್ಪ ಶಬ್ದಕ್ಕೆ ಏನ್ ಮಾಡಿದ್ರಿ ನೀವೀಗ? ವೇದ ಅಂತ ಹೇಳಿದ್ರನ. ಫಲ ಅನ್ನೋ ಶಬ್ದಕ್ಕೆ ಏನ್ ಹೇಳಿದ್ ಮಾಡಿದ್ರಿ ನೀವು? ಅಂದ್ರ ವೇದ ಮತ್ತು ಪುರಾಣ ಎರಡು ಬಂದು ಬಿಟ್ರಿ, ಮುಗಿದ್ ಹೊತ್ತಿಲ್ ಕೆಲಸ ಈಗ ಹೋಗ್ಬಿಡ್ರಿ. ಇನ್ನೇನ್ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರೆ ಪತ್ರ ಅಂತದ್ರಿ. ಈಗ ಪತ್ರ ಅಂದ್ರೆ ಏನ್ ಹೇಳ್ರಿ ನೋಡಂತ. ಪತ್ರ ಅಂದ್ಕೊಳ್ಳಿ ಎಲಿ ಅಂತ ತಿಳ್ಕೊಂಡಿರ್ತೀವಿ ನಾವು. ಕರೆಕ್ಟ್ ಇಲ್ಲ ಅಂದಿಲ್ರಿ? ಯಾಕೆ ಪತ್ರ ಇಲ್ಲ ಅಂತ ಎಲಿ ಅಂದಿಲ್ಲ. ಈಗ ಮತ್ತೆ ಎಲಿಗೆ ಹೋದ್ರಿ ಅಂತಂದ್ರೆ ಏನಾಗ್ತದ ಅಂತ ಸುಮ್ಮನೆ ಒಂದು ವಿಚಾರ ಹೇಳಿರ್ತೀನಿ ನಿಮ್ಗೆ. ಏನು ಅಂದ್ರೆ ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರಿಣಾನಿ ಯಸ್ತಂ ವೇದ ಸವೇದವಿತ್. ಅಲ್ಲೇನು ವೇದಗಳು ಅಂತ ಹೇಳ್ಯಾರ, ಆ ವೇದಗಳೇ ಮತ್ತೆ ಎಲೆಗಳಾಗ್ತಾವೆ. ಇಲ್ಲಿ ನೆನಪಿಟ್ಟುಕೊಳ್ರಿ. ಹೌದು, ಎಲೆಗಳು ವೇದ, ಹೂಗಳು ವೇದ ಅಲ್ರಿ. ಮತ್ತೆ ಎಲಿನೂ ವೇದ, ಹೂವು ವೇದ ಅಂದ್ರೆ ಹೆಂಗಾಗಬೇಕು ಅಂತ ಪ್ರಶ್ನೆ ಬರ್ತದೆ. ಸಸ್ಪೆನ್ಸ್ ಇಟ್ಟಿರೋಣ, ನಾಳೆ ವಿಚಾರ ಮಾಡೋಣ ಅದ. ಆಮೇಲೆ ತೋಯ ಅಂತಂದ್ರೆ ಏನು ಅಂತ ಕೇಳಿದ್ರೆ ಕರ್ಮಗಳಿಗೆ ತೋಯ ಅಂತ ಕರೀತಾರೆ. ಯಾಕಂದ್ರೆ ಈಶಾವಾಸ್ಯೋಪನಿಷತ್ನಲ್ಲಿ ಹೇಳುವಾಗ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ, ಭಗವಂತನಲ್ಲಿ ವಾಯುದೇವರು ನೀರು ಸಮರ್ಪಣೆ ಮಾಡ್ತಾರಂದ್ರೆ ಕರ್ಮ ಸಮರ್ಪಣೆ ಮಾಡ್ತಾರ ಅಂತ ಹೇಳಿದ್ದಾರೆ. ಹಾಗಾದ್ರೆ ದೇವರು ನನಗೆ ಪತ್ರ ಪುಷ್ಪ ಫಲ ತೋಯ ಅಂತಂದ್ರೆ, ತೋಯ ಅಂದ್ರೆ ಕರ್ಮಗಳು ಸ್ವಲ್ಪ ಮಾಡ್ರಿಪ್ಪ, ವರ್ಣಾಶ್ರಮ ಕರ್ಮಗಳನ್ನ ಮಾಡ್ರಿ 1, ಭಾಗವತ್ ಕೇಳ್ರಿ 2, ವೇದಾಧ್ಯಯನ ಮಾಡ್ರಿ 3, ಇನ್ನೊಂದದ ಅದು ಪತ್ರ, ಅದು ಏನು ಎಂಬುದನ್ನು ನಾಳೆ ನೀವು ವಿಚಾರ ಮಾಡಿ ಹೇಳ್ರಿ ಅಂತ ನಿಲ್ಲಿಸ್ತಿದ್ದೇನೆ. ಕೃಷ್ಣಾರ್ಪಣಮಸ್ತು.